ನಮಸ್ಕಾರ. ನಾನು ಸಿದ್ದನಗೌಡ ಶಿವಲಿಂಗಪ್ಪ ಪಾಟೀಲ್ ಅಂತೇಳಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ಈಗ ನಾವೀಗ ಇವತ್ತ್ಯಾಕೆ ಲೈವ್ ಬರಾಗ್ತಿದ್ದೀವಿ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರ ಸಂಘದವರು ಜಂಟಿಯಾಗಿ ಕಬ್ಬಿನ ಬೆಲೆ ಸಂಬಂಧ ರೈತರಿಗೆ ಅನುಕೂಲ ಆಗಲು ಅನ್ನೋ ದೃಷ್ಟಿಯಿಂದ ಕಬ್ಬಿನ ಬೆಲೆ ನಿಗದಿಪಡಿಸುವ ಸಲುವಾಗಿ ದಿನಾಂಕ 29/10/2025 ಬುಧವಾರ ದಿನ ಬೆಳಗ್ಗೆ 10 ಗಂಟೆಗೆ ಜಮಖಂಡಿಯಲ್ಲಿ ಏನು ಸ್ಟ್ರೈಕ್ ಕರೆದಾರಲ್ಲ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ. ಪ್ರತಿ ವರ್ಷ ಕಬ್ಬು ನುರಿಯುವ ಸಮಯಕ್ಕಿಂತ ಮುಂಚೆನೇ ರೈತ ಫ್ಯಾಕ್ಟ್ರಿ ಅವರು ಕಬ್ಬಿನ ಬೆಲೆ ನಿಗದಿ ಮಾಡಿ ಅದನ್ನು ಘೋಷಣೆ ಮಾಡಿ ಕಬ್ಬು ಚಾಲೂ ಮಾಡಿರಂದ್ರೆ ರೈತರಿಗೆ ಅನುಕೂಲ ಆಕೈತಿ, ಅವ್ರಿಗೆ ಅನುಕೂಲ ಆಕೈತಿ. ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ಹೇಳ್ಬೇಕಂದ್ರೆ ಈ ಹಿಂದೆ ನೀಡಬೇಕಾದದ್ದು ಕಬ್ಬಿಂದೇನು ಹಿಂದಿನ ವರ್ಷದಾಗ ಅಂದರೆ 2-3 ವರ್ಷದಿಂದ ಎಷ್ಟೋ ಸ್ವಲ್ಪ 175 ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕಾದದ್ದಿಲ್ಲ, ಅದನ್ನು ನೀಡಬೇಕಂತ ಇದರ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ರೈತರಿಗೆ ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತೇಳಿ ನಮ್ಮ ಎಲ್ಲ ರಾಜಕಾರಣಿಗಳು ಹೇಳ್ತಾರೆ. ಇವರು ರೈತನ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳಿ ರೈತನನ್ನ ಇವರ ಕುತ್ತಿಗೆ ಹೆಚ್ಚಿಕರ ಅದರಿಂದ ಏನು ಸಾಧಿಸಿದಂಗೆ ಆಕೈತಿ. ರೈತರಿಗೆ ನೀಡಬೇಕಾದದ್ದು ಸವಲತ್ತುಗಳನ್ನ ಸರ್ಕಾರ ನೀರಾಗಿರ್ಬೋದು, ರಸ್ತೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು ಕರೆಕ್ಟಾಗಿ ನಿಗದಿತ ಸಮಯದಲ್ಲಿ ನೀಡ್ರಂದ್ರೆ ರೈತ ಸ್ವಾವಲಂಬಿ ಆಕ್ಕಂತೇಳಿ ನಾನು ಈ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀನಿ. ಇನ್ನೊಂದು ಹೇಳ್ಬೇಕಾದ್ರೆ ರೈತ ಸಾಲ ಮಾಡಬೇಕಾದ್ರೆ ಕಾರಣ ಈ ಸರ್ಕಾರದವರು ಮತ್ತು ದಲ್ಲಾಳಿಗಳು ಮತ್ತು ಕಾರ್ಖಾನೆಯವರು ಇವರ 3 ಜನ ರೈತರ ಸಾಲಗಾರ ಮಾಡೋಕ್ಕೆ ಕಾರಣ. ಇವ್ರದ್ದು ಸಾಲಗಾರ ಮಾಡೋಕ್ಕೆ ಕಾರಣ ಇವರು 3 ಜನ ಇರೋದ್ರಿಂದ ದಲ್ಲಾಳಿಗಳು ದೊಡ್ಡ ರಾಜಕಾರಣಿಗಳಿದಾರು ಮತ್ತು ಇವರು ಎಲ್ಲ ಕಾರ್ಖಾನೆಯವರು ರಾಜಕೀಯ ವ್ಯಕ್ತಿಗಳು ಇರೋದ್ರಿಂದ ಇವರನ್ನ ರೈತರನ್ನ ಹಿಂಗೆ ಇಂಚಿಂಚು ಅವ್ರನ್ನ ಕುತ್ತಿಗೆ ಇಸ್ಕಾಕ್ ಪ್ರಯತ್ನ ಮಾಡ್ರೆ ರೈತ ಹೆಂಗೆ ಮೇಲೆ ಆಡೋಕ್ಕೆ ಸಾಧ್ಯತೆ. ಇದರಿಂದ ಏನು ಮಾಡಬೇಕು, ರೈತರಿಗೆ ಏನು ಅನ್ಯಾಯ ಆಗ್ತೈತಿಲ್ಲ ಅದನ್ನು ರಾಜಕಾರಣಿಗಳ ಅವ್ರ ರೈತರಿಗೆ ಏನು ಬೇಕಲ್ಲ ಮೂಲಭೂತ ಸೌಕರ್ಯ ಕೊಡಬೇಕು. ಇದು ಕಬ್ಬಿಂದ ಒಂದೇ ಅಲ್ಲ, ಉಳಿದ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕಂತೇಳಿ ಇದರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ಇದು ಆದ್ರೆ ಎಷ್ಟೋ ರೈತರಿಗೆ ಅನುಕೂಲ ಆಕೈತಿ. ಮತ್ತು ಕೆಲವೊಂದು ರೈತರು ಎದಕ್ಕೆ ಹಿಂದೆ ತುಳಿಯಾಕ್ತಾರೆ ಅಂದ್ರೆ ಈಗ ಒಬ್ಬೊಬ್ಬರು ರಾಜಕಾರಣಿಗಳ ಫಾಲೋವರ್ಸ್ ಅದಾರು, ಅವರು ಫ್ಯಾಕ್ಟ್ರಿ ಅದಾವು, ನಾವು ಅಲ್ಲಿ ಹೋದ್ವು ಅಂದ್ರೆ ನಮ್ಮ ಹಿಡಿತಾರೆ ಅನ್ನೋ ದೃಷ್ಟಿಯಿಂದ ಅಂಜನ್ನು ಹಿಂದೆ ಕೊಡಾಗ್ತಿಲ್ಲ. ಅದನ್ನು ಮನಸ್ಸಿನಲ್ಲಿ ತೆಗಿಬೇಕು. ಎಲ್ಲರೂ ಕೂಡ ಒಕ್ಕಟ್ಟಾಗಿ ಹೋರಾಟ ಮಾಡ್ರೆ ನಾವು ಇದ್ರಾಗ ಏನಾದ್ರು ಒಂದು ರೈತರು ಎಲ್ಲರೂ ಸ್ವಾವಲಂಬಿ ಆಗೋಕ್ಕೆ ಒಂದು ಸಾಧ್ಯತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.